ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಗೆ ಸಂಸ್ಕಾರ ಇಲ್ಲ. ಅವರ ಮನೆಯಲ್ಲಿ ಅವರಿಗೆ ಸಂಸ್ಕಾರ ಕೊಟ್ಟಿಲ್ಲ. ಅವರ ತಂದೆ ತಾಯಿ ಅವರಿಗೆ ಸಂಸ್ಕಾರ ಕಲಿಸಿಲ್ಲ ಎಂದು ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಪುತ್ರ ಚಿದಾನಂದ ಸವದಿ ವಾಗ್ದಾಳಿ ನಡೆಸಿದರು. ಅಥಣಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 6ನೇ ವಯಸ್ಸಿನಲ್ಲಿ ರಮೇಶ್ ಜಾರಕಿಹೊಳಿ ಕಳ್ಳು ಪಟ್ಟಿ ಕಾಯಿಸೋಕೆ ಕಳಿಸಿದ್ದಾರೆ. ಅವನು ಒಬ್ಬ ಕೀಳು ಮಟ್ಟದ ರಾಜಕಾರಣಿ. ನಮ್ಮ ಕುಟುಂಬದ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ನಮ್ಮ ತಂದೆ ಬಗ್ಗೆ ಅವಾಚ್ಯವಾಗಿ ಮಾತನಾಡಿದ್ದಾರೆ ಎಂದು ಏಕವಚನದಲ್ಲಿಯೇ ಹರಿಹಾಯ್ದರು. ಘಟಪ್ರಭಾ ಸಕ್ಕರೆ ಕಾರ್ಖಾನೆ ಯಾರಿಂದ ನಷ್ಟ ಉಂಟಾಗಿದೆ? ಗೋಕಾಕ್ ಮಿಲ್ ಯಾರು ಬಂದ್ ಮಾಡಿದ್ದಾರೆ? ಬಂದ್ ಮಾಡಿದ್ದರಿಂದ 8,000 ಮಂದಿ ಬೀದಿ ಪಾಲು ಯಾರಿಂದ ಆದ್ರು? ಡಿಸಿಸಿ ಬ್ಯಾಂಕ್ನಿಂದ ನೂರಾರು ಕೋಟಿ ರೂಪಾಯಿ ಲೋನ್ ತೆಗೆದುಕೊಂಡವರು ಯಾರು? ಡಿಸಿಸಿ ಬ್ಯಾಂಕ್ ಕಡೆ ಮುಖ ಮಾಡಿ ಉಚ್ಚೆ ಹೊಯ್ಯುತ್ತಿಲ್ಲ ಎಂತಾನೆ. ಡಿಸಿಸಿ ಬ್ಯಾಂಕ್ ಸಂಸ್ಥಾಪಕ ಮುರುಗೋಡ್ ಮಹಾಂತ ಅಜ್ಜನವರಿಗೆ ಅಪಮಾನ ಮಾಡಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ರು. ಅವನಿಗೆ ಪಾಪ ತಲೆ ಸರಿಯಿಲ್ಲ. ಫಸ್ಟ್ ಒಂದು ಏನಾಗಿದೆ, ಮನೆಯಲ್ಲಿನೂ ಮರ್ಯಾದೆ ಇಲ್ಲ. ಮನೆಯಲ್ಲಿ ಅವನು ಹೆತ್ತಿರ್ತಕ್ಕಂಥ ಮಕ್ಕಳೇ ಅವನಿಗೆ ಬುದ್ಧಿ ಹೇಳ್ತಕ್ಕಂಥ ಪರಿಸ್ಥಿತಿಗೆ ಅವನು ಬಂದಿದ್ದಾನೆ. ಸೊ ಹಿಂಗಾಗಿ ಫ್ರಸ್ಟ್ರೇಷನ್ ಆದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಮರ್ಯಾದೆ ಇಲ್ಲ. ಮೊನ್ನೆ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಕೂಡ ಇವನಿಗೆ ಎಲ್ಲಿಗೂ ಕೂಡ ಇನ್ವಾಲ್ವ್ಮೆಂಟ್ ಆಗೋಕ್ಕೆ ಬಿಡಲಿಲ್ಲ. ಮನೆಯಲ್ಲಿ ಕೂಡಿಸಿದ್ರು. ಅದೆಲ್ಲ ಫ್ರಸ್ಟ್ರೇಷನ್ ತಂದು ಇಲ್ಲಿ ಹಾಕಿ, ಯಾಕಂತಂದರೆ ಲಕ್ಷ್ಮಣ್ ಸವದಿಯವರು ಅಂಥ ಕೆಟ್ಟ ಪದ ಬಳಕೆ ಮಾಡಿ ಅವತ್ತು ಯಾರನ್ನೂ ಕೂಡ ಟೀಕೆ ಮಾಡಲ್ಲ. ವಿರೋಧ ಪಕ್ಷದ ಸ್ನೇಹಿತರಂತಲೇ ಮಾತಾಡ್ತಾರೆ. ಸೊ ಅದನ್ನು ಅವನು ಏನು ತಿಳ್ಕೊಂಡಿದ್ದಾನೆ, ನಾವು ಏನು ಮಾತಾಡಿದ್ರು ಕೂಡ ನಡೆಯುತ್ತೆ, ನಾನು ಏನು ಮಾಡಿದ್ರು ಕೂಡ ನಡೆಯುತ್ತೆ, ಇನ್ನು ಮುಂದೆ ಅದು ನಡೆಯಲ್ಲ. ಇವತ್ತು ಹೇಳ್ತೀನಿ, ಇನ್ನು ಮುಂದೆ ಅದು ನಡೆಯಲ್ಲ. ಇಲ್ಲಿ ಯಾರೂ ಕೂಡ ಕೈಯಲ್ಲಿ ಬಳೆ ಹಾಕ್ಕೊಂಡಿಲ್ಲ. ಇನ್ನು ಏನಾದರೂ ಅವನು ಇದೇ ಥರ ಮುಂದುವರಿಸಿದರೆ ಅವನಿಗೆ ತಕ್ಕ ಉತ್ತರ ನನ್ನ ಭಾಷೆಯಲ್ಲಿ ಗೋಕಾಕಕ್ಕೆ ಹೋಗಿ ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ. ಸರ್, ಎಲ್ಲೋ ರಾಜ್ಯದಲ್ಲಿ ಈ ರೀತಿಯ ಪ್ರಮುಖ ನಾಯಕರು ಕೋಮುವಾದಿ ಭಾಷೆಗಳನ್ನ ಆಡಿ ಎಲ್ಲೋ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರ್ತಾರೆ. ಪ್ರಾರಂಭದಲ್ಲಿ ಅದನ್ನು ಹೇಳಿದೆ, ಎಜುಕೇಷನ್ ಮೇನ್ ಇಂಪಾರ್ಟೆಂಟ್. ಎಜುಕೇಷನ್ ಬೇಕು. ಮನುಷ್ಯನಿಗೆ ಮನೆಯಲ್ಲಿ ಕಲಿಸಿರ್ತಕ್ಕಂಥ ಸಂಸ್ಕಾರ ಇರಬೇಕು ಒಂದು. ಎರಡನೇದು ಎಜುಕೇಷನ್ ಇರಬೇಕು, ಶಿಕ್ಷಣ ಇರಬೇಕು. ಕನಿಷ್ಠ ಪಕ್ಷ ಎರಡೂ ಇಲ್ಲ ಅಂದರೆ ಮಾನ ಮರ್ಯಾದೆ ಆದರೆ ಒಂದು ಚೂರಾದರೂ ಇರಬೇಕು. ಮಾನ ಮರ್ಯಾದೆ ಈ ಪುಣ್ಯಾತ್ಮನ ಎಲ್ಲಿ ಭೇಟಿ ಕೂಡ ಆಗಿಲ್ಲ. ಯಾಕಂದರೆ ಇವನು ಮರ್ಯಾದೆ ಏನು ಅಂತ 2 ವರ್ಷ 3 ವರ್ಷ ಹಿಂದೆ ದೇಶದ ಜನ ನೋಡಿರ್ತಕ್ಕಂಥದ್ದು. ಬಹುಶಃ ಅಂಥ ಬಾಯಿಯಿಂದ ಅದೇನೋ ಹೇಳ್ತಾರೆ, ಎಲುಬಿಲ್ಲದ ನಾಲಿಗೆ, ಆಚಾರವಿಲ್ಲದ ನಾಲಿಗೆ, ಸಂಸ್ಕಾರ ಇಲ್ಲದ ಶರೀರ, ಮರ್ಯಾದೆ ಇಲ್ಲದ ಜೀವನ. ಅದು ಬಹುಶಃ ಅವನಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಬಹುಶಃ ಅವರು ಸಹೋದರರು ಇವತ್ತು ಸತೀಶ್ ಜಾರಕಿಹೊಳಿ ಅವರು, ಬಾಲಚಂದ್ರ ಜಾರಕಿಹೊಳಿ ಅವರು ಭಾಳ ಪ್ರೀತಿಯಿಂದ ನಾವು ಎಲ್ಲೇ ಭೇಟಿಯಾದರೂ ಕೂಡ ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ಮತ್ತು ಈ ಥರ ಪತ್ರಿಕಾಗೋಷ್ಠಿ ಮಾಡುವಾಗ ಕೂಡ ಎಲ್ಲರ ಬಗ್ಗೆ ರೆಸ್ಪೆಕ್ಟ್ ಮರ್ಯಾದೆಯಿಂದ ಮಾತಾಡ್ತಾರೆ. ಬಟ್ ಇವನು ಪುಣ್ಯಾತ್ಮ ಅವ್ರ ಮನೆತನದ ಮರ್ಯಾದೆ ಕಳಿಯೋಕ್ಕಂತ ಹುಟ್ಟಿರ್ತಕ್ಕಂಥದ್ದು ಏನೋ ನನಗೆ ಸಂಶಯ ಆಗ್ತಾಯಿದೆ. ಅದಕ್ಕೆ ದಯವಿಟ್ಟು ಅವ್ರ ಸಹೋದರ ಇವನನ್ನು ಕಂಟ್ರೋಲ್ ಮಾಡಬೇಕು. ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಾಯಕರ ಬಗ್ಗೆ ಅಸಹ್ಯವಾಗಿ ಮಾತಾಡಬೇಕು. ಯಾಕಂದರೆ ಈ ಒಂದು ಲೀಡರ್ಶಿಪ್ ಅಂತೂ ಕೊಲಾಪ್ಸ್ ಆಗೋಗಿದೆ. ಆಮೇಲೆ ನಿನ್ನೆ ಇನ್ನೊಂದು ಹೇಳಿದರು, ಲಕ್ಷ್ಮಣ್ ಸವದಿ ಅವ್ರ ಮಾತು ಕೇಳಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕೆಟ್ಟರು, ರಮೇಶ್ ಕತ್ತಿ ಅವರು ಕೆಟ್ಟರು. MP ಚುನಾವಣೆಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸ್ಪರ್ಧೆ ಮಾಡಿದಾಗ ಇವ್ರು ಎಲ್ಲಿದ್ದರು? ಸನ್ಮಾನ್ಯ ಮರ್ಯಾದೆ ರಾಮಪ್ಪ ಜಾರಕಿಹೊಳಿ ಅವರು ಎಲ್ಲಿದ್ದರು MP ಚುನಾವಣೆಯಲ್ಲಿ? ಒಂದು ದಿನ ಕೂಡ ಎಲ್ಲಿ ಪ್ರಚಾರಕ್ಕೆ ಬರಲಿಲ್ಲ. ಅವತ್ತು ಪಕ್ಷ ನಿಷ್ಠೆ ಇರಲಿಲ್ವ ಇವ್ರಿಗೆ? ಬಂದಿರಲಿಲ್ಲ. ಒಂದು ದಿನ ಕೂಡ ಎಲ್ಲಿ ಕಾಣಲಿಲ್ಲ. ಒಂದು ಅಟ್ಲೀಸ್ಟ್ ಬರೋಕ್ಕಾಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಒಂದು ವಿಡಿಯೋ ಕ್ಲಿಪ್ಪರ್ ಮಾಡಿ ಕಳಿಸ್ಬೇಕಾಗಿತ್ತು. ನಮ್ಮ ಪಕ್ಷದ ಅಭ್ಯರ್ಥಿ ಇದ್ದಾರೆ, ಗೆಲ್ಲಿಸಿ ಅಂತ ಒಂದು ವಿಡಿಯೋ ಕ್ಲಿಪ್ಪರ್ ಹಾಕಬೇಕಾಗಿತ್ತು. ಅವ್ರ ಪಕ್ಷದ ಮುಖಂಡರು ಎಷ್ಟೋ ಜನ ಇಲ್ಲಿ ಪ್ರಶ್ನೆ ಮಾಡಿದರು, ನೀವು MP ಚುನಾವಣೆಯಲ್ಲಿ ಯಾಕೆ ಬರಲಿಲ್ಲ ಅಂತೇಳಿ. ಇಲ್ಲ ಸರ್, ಮತದಾನದ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಯಾವ ಕ್ಷೇತ್ರಕ್ಕೆ ಹೋಗ್ತಾರೆ, ಅಲ್ಲಿ ಮತದಾರರ ಮೇಲೂ ಪ್ರಭಾವ ಬೀರ್ಬೋದು ಅನ್ನೋವಂಥ ನಿಟ್ಟಿನಲ್ಲಿ ಕೂಡ ಅವ್ರು ಬಂದಿರಬಾರ್ದು. ನಮ್ಮ ತಂದೆಯವರು 2023 ಚುನಾವಣೆ ಹೇಳಿದ್ದಾರೆ, ಬಳು ಹೊಕ್ಕು ಮಣಿ ಅಳು ಅಂತೇಳಿ. ಬಳು ಅಂದರೆ ಅನಿಷ್ಟ ಪಕ್ಷಿ. ನಮ್ಮ ಕಡೆ ಬಳು ಅಂತ ಒಂದು ಪಕ್ಷಿ. ಆ ಪಕ್ಷಿ ಯಾವ ಮನೆಗೆ ಹೋಗುತ್ತಲ್ಲ, ಆ ಮನೆಯಲ್ಲಿರ್ತಕ್ಕಂಥ ವಾಸವಾಗಿರ್ತಕ್ಕಂಥ ಜನ ಕನಿಷ್ಠ ಪಕ್ಷ 3 ತಿಂಗಳಾದರೂ ಆ ಮನೆಗೆ ಬಿಡಬೇಕಂತೇಳಿ ಇವತ್ತು ಆ ಬಳು ಅಥಣಿ ತಾಲೂಕು ಹಾಳು ಮಾಡೋಕ್ಕೆ ಬಂದಿದೆ. ಇಲ್ಲಿ ಜನ ಅದಕ್ಕೆ ಮನ್ನಣೆ ಕೊಡೋದಿಲ್ಲ. ಅಥಣಿ ಜನ ಪ್ರಜ್ಞಾವಂತರಿದ್ದಾರೆ, ಧೈರ್ಯವಂತರಿದ್ದಾರೆ. ಇವನ ಗೊಡ್ಡ ಬೆದರಿಕೆಗಳಿಗೆ, ಇವನ ಗೊಡ್ಡ ಭಾಷೆಗಳಿಗೆ, ಇವನ ಆಚಾರವಿಲ್ಲದ ನಾಲಿಗೆಗೆ ಮನ್ನಣೆ ಕೊಡೋದಿಲ್ಲ. ಅಥಣಿಯಲ್ಲಿರ್ತಕ್ಕಂಥ ಸಂಸ್ಥೆಗಳು ಇವತ್ತು ಆರೋಗ್ಯಕರವಾಗಿರ್ತಕ್ಕಂಥವು. ಆ ಎಲ್ಲ ಸಂಸ್ಥೆಗಳನ್ನು ಅವ್ರ ತಾಲೂಕಿನಲ್ಲಿ ಗೋಕಾಕ್ ಮಿಲ್ ಆಗಿರ್ಬೋದು, ಘಟಪ್ರಭಾ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು, ಅಂಥ ಸಂಸ್ಥೆಗಳನ್ನು ಯಾವ ರೀತಿ ಇವರು ಅಳು ಹಚ್ತಲ್ಲ ಈ ಬಳು, ಅದನ್ನು ಆ ರೀತಿ ಇಲ್ಲಿ ಮಾಡಬೇಕಂತೇಳಿ ಇವತ್ತು ಅವರ ಪ್ರಯತ್ನ ನಡೀತಾ ಇದೆ. ಇಲ್ಲಿ ಜನ ಮನ್ನಣೆ ಹಾಕೋದಿಲ್ಲ. ಇಲ್ಲಿ ಜನ ಪ್ರಜ್ಞಾವಂತರಿದ್ದಾರೆ. ಅವನಿಗೆ
ಸರಿಯಾದ ಉತ್ತರ ಕೊಡೋ ಸಂದರ್ಭದಲ್ಲಿ ಸಮಯಕ್ಕನುಸಾರ ಇವನಿಗೆ ಉತ್ತರ ಕೊಡ್ತಾರೆ. 2023 ಚುನಾವಣೆ ಹುಕ್ಕೇರಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಅವನಿಗೆ ಜನರು ತಕ್ಕ ಉತ್ತರ ನೀಡಿದ್ದಾರೆ. ಇನ್ನು ಮುಂದೆ ರಮೇಶ್ ಜಾರಕಿಹೊಳಿ ಅದನಿಗೆ ಬರಬೇಕು ಎಂದ್ರೆ ಎಚ್ಚರದಿಂದ ಮುಚ್ಚಿಕೊಂಡು ಹೋಗಬೇಕು. ತನ್ನ ಬಗಲು ಬಚ್ಚಗಳ ಜೊತೆ ಬಿಟ್ಟಿ ಉಪ್ಪಿಟ್ಟು ಚಹಾ ಸೇವನೆ ಮಾಡಿ ಹೋಗಬೇಕು. ನಮ್ಮ ತಂದೆ ನಮ್ಮ ಕಾರ್ಯಕರ್ತರ ಬಗ್ಗೆ ಮಾತನಾಡಿದ್ರೆ ಪರಿಣಾಮ ನೆಟ್ಟಿಗೆ ಇರುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಬ್ಯೂರೋ ರಿಪೋರ್ಟ್ KMM ಕನ್ನಡ ನ್ಯೂಸ್ ಬೆಳಗಾವಿ.